ಆಪತ್ಕಾಲದಲ್ಲಿ ವಿಮಾನ ಲ್ಯಾಂಡ್ ಮಾಡಬಹುದಾದ ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಿಸಿ ಭಾರತ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದೆ. ಈಶಾನ್ಯ ಭಾರತದಲ್ಲಿ ಈ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ ಸಿದ್ಧಗೊಂಡಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಾಯುಪಡೆಯ C-135 ವಿಮಾನದಲ್ಲಿ ಈ ಹೆದ್ದಾರಿ ರನ್ವೇನಲ್ಲಿ ಇಳಿಯುವ ಮೂಲಕ ಈ ವ್ಯವಸ್ಥೆಗೆ ಚಾಲನೆ ನೀಡಲಾಗಿದೆ. ಬದಲಾಗುತ್ತಿರುವ ಜಾಗತಿಕ ಯುದ್ಧ ಸನ್ನಿವೇಶಗಳನ್ನ ಗಮನದಲ್ಲಿಟ್ಟುಕೊಂಡು ಭಾರತದ ವಾಯುಪಡೆ ಈ ರೀತಿಯ ಸ್ಟ್ರಾಟಜಿಕ್ ಮಲ್ಟಿಫಂಕ್ಷನಲ್ ರನ್ವೇಗಳನ್ನ ನಿರ್ಮಾಣ ಮಾಡುತ್ತಿದೆ. ಇದರ ಭಾಗವಾಗಿ ಅಸ್ಸಾಂ ದಿಬ್ರುಗಢ್ ಜಿಲ್ಲೆಯ ಮೊರಾನ್ ಪ್ರದೇಶದಲ್ಲಿ 4.2 ಕಿಲೋಮೀಟರ್ ಉದ್ದದ ರನ್ವೇ ಲ್ಯಾಂಡಿಂಗ್ ಫೆಸಿಲಿಟಿ ಲೋಕಾರ್ಪಣೆಗೊಂಡಿದೆ. ಯುದ್ಧ ಮತ್ತು ಪ್ರಾಕೃತಿಕ ವಿಕೋಪದಂತಹ ಸನ್ನಿವೇಶಗಳಲ್ಲಿ ಈ ಹೆದ್ದಾರಿ ರನ್ವೇಗಳನ್ನ ಬಳಸಿಕೊಳ್ಳಬಹುದು. ಯುದ್ಧ ವಿಮಾನ ಹಾಗೂ ಸರಕು ಸಾಗಾಟದ ವಿಮಾನಗಳನ್ನ ತ್ವರಿತವಾಗಿ ಇಲ್ಲಿ ಲ್ಯಾಂಡ್ ಮಾಡಬಹುದು. ಚೀನಾ, ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ನೊಂದಿಗೆ ಗಡಿ ಹಂಚಿಕೊಳ್ಳುವ ಈಶಾನ್ಯ ರಾಜ್ಯಗಳಲ್ಲೇ ಈ ರೀತಿಯ ವ್ಯವಸ್ಥೆ ನಿರ್ಮಿಸಿ ಭಾರತ ತನ್ನ ದೂರಗಾಮಿ ಚಿಂತನೆಯನ್ನ ಪ್ರಚುರಪಡಿಸಿದೆ. ದೇಶದಲ್ಲಿ ಇಂತಹ 28 ELF ನಿರ್ಮಾಣ ಮಾಡುವ ಯೋಜನೆ ರೂಪಿಸಿದ್ದು, ರಾಜಸ್ಥಾನದ ಬರ್ಮೇರ್ನಲ್ಲಿ ಮೊದಲನೆಯ ಹೆದ್ದಾರಿ ರನ್ವೇ ಸಿದ್ಧವಾಗಿತ್ತು. ದೇಶದ ಈ ಸಾಧನೆ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ. ತರುಣ್, ನಮ್ಮೂರ ವಾರ್ತೆ ಪತ್ರಿಕೋದ್ಯಮ ವಿಭಾಗ, STMC ಉಜಿರೆ.